ದಕ್ಷಿಣ ಭಾರತದಿಂದ ರಾಹುಲ್ ಗಾಂಧಿ ಸ್ಪರ್ಧಿಸುತ್ತಾರೆ ಎನ್ನುವಂತ ವಿಚಾರ ಸದ್ಯ ಖಚಿತ ಆಗ್ತಾ ಇದೆ. ದಕ್ಷಿಣ ಭಾರತದಿಂದ ಅವರು ಕಂಟೆಸ್ಟ್ ಮಾಡಬೇಕು, ದಕ್ಷಿಣ ಭಾರತದ ಯಾವುದಾದರೂ ರಾಜ್ಯದಿಂದ ಅವರು ಕಣಕ್ಕಿಳಿಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಸದ್ಯ ಅವರು ಸ್ಪರ್ಧೆಗಿಳಿಯೋದು ಖಚಿತ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಕೇರಳದ ವೈನಾಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಈಗಾಗಲೇ ಕೇರಳ ಕಾಂಗ್ರೆಸ್ಗೆ ರಾಹುಲ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವೈನಾಡ್ ಕ್ಷೇತ್ರಕ್ಕೆ ಟಿ ಸಿದ್ದಿಕ್ ಹೆಸರು ಘೋಷಿಸಲಾಗಿತ್ತು. ಘೋಷಿತ ಅಭ್ಯರ್ಥಿ ಟಿ ಸಿದ್ದಿಕ್ ಕಣದಿಂದ ಹಿಂದೆ ಸರಿದಿದ್ದಾರೆ ಎನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇವೆಲ್ಲ ನೋಡ್ತಾ ಹೋದ್ರೆ ಅಮೇಥಿಯಲ್ಲಿ ರಾಜನಾಗಿ ಮೆರಿತಾ ಇದ್ದಂಥ ಅಮೇಥಿ ಭದ್ರಕೋಟೆ ಕಾಂಗ್ರೆಸ್ನದ್ದು. ಹೀಗಿದ್ರೂ ಕೂಡ ಎರಡು ಕಡೆ ಕಣಕ್ಕಿಳಿಬೇಕು ಅನ್ನುವಂಥ ವಿಚಾರ ಇತ್ತು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸದ್ಯ ವಯನಾಡ್ನಿಂದ ಅವರು ಕಣಕ್ಕಿಳಿತಾರೆ ಅನ್ನುವಂಥ ವಿಚಾರ ಬಹುತೇಕ ಖಚಿತ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರಮೋದ್, ಒಂದು ವಿಚಾರ ಇತ್ತು, ಬೆಂಗಳೂರಿಗೆ ಬರ್ತಾರೆ ಅಥವಾ ಕರ್ನಾಟಕದಲ್ಲಿ ಅವರು ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಇತ್ತು. ಇದಾದ ನಂತರದಲ್ಲಿ ದಕ್ಷಿಣ ಭಾರತದಲ್ಲಿ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಇತ್ತು. ಸದ್ಯ ವಯನಾಡ್ನಿಂದ ಕಣಕ್ಕಿಳಿತಾರೆ ಎನ್ನುವಂಥ ಮಾತುಗಳಿದೆ. ಏನು ವಿಚಾರವನ್ನ ಇಟ್ಕೊಂಡು ದಕ್ಷಿಣ ಭಾರತದಲ್ಲೂ ಸ್ಪರ್ಧೆ ಮಾಡ್ತಾ ಇರಬಹುದು ಪ್ರಮೋದ್? ಆನಂದ್, ಮೊದಲನೇದಾಗಿ ಈಗ ದಕ್ಷಿಣ ಭಾರತದ ಕೆಪಿಸಿಸಿ ಘಟಕಗಳ ಅಥವಾ ಪಿಸಿಸಿ ಘಟಕಗಳು ಯಾವಿದೆ ಅಂದ್ರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಪ್ರಮುಖವಾಗಿ ರಾಹುಲ್ ಗಾಂಧಿ ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡುವಂತೆ ಸಾಕಷ್ಟು ಒತ್ತಡವನ್ನ ಹೇರಿದ್ರು. ಅದರಲ್ಲೂ ಕೂಡ ಕೇರಳ ಒಂದ್ ಹೆಜ್ಜೆ ಮುಂದೆ ಹೋಗಿ ಮೊದಲೇನೆ ವಯನಾಡ್ ಸೀಟನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಅಂತ ಘೋಷಣೆ ಕೂಡ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಅಂದ್ರೆ ವಯನಾಡಲ್ಲಿ ಹಾಲಿ ಶಾಸಕರ ಇನ್ಫ್ಯಾಕ್ಟ್ ಸಂಸದರಾಗಿರುವಂತಹ ಟಿ ಸಿದ್ದಿಕ್ ಅನ್ನೋರು ಕೂಡ ಈಗಾಗಲೇ ಇದ್ದಾರೆ. ಅವರು ಕೂಡ ಈಗಾಗಲೇ ಸಂಸದರಾಗಿ ಅವರಿಗೆ ಟಿಕೆಟ್ ಅನ್ನ ಇನ್ಫ್ಯಾಕ್ಟ್ ಅಭ್ಯರ್ಥಿಯಾಗಿ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಅಷ್ಟಾದ್ರೂ ಕೂಡ ಕೇರಳ ಕಾಂಗ್ರೆಸ್ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಮೊದಲಿಂದಲೂ ಕೂಡ ಈ ಭಾಗದಲ್ಲಿ ಅಂದ್ರೆ ಕೇರಳದಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಪದೇ ಪದೇ ಒತ್ತಾಯವನ್ನ ಮಾಡ್ತಾ ಇತ್ತು. ಕಳೆದ 4 ವಾರಗಳಿಂದ ರಾಹುಲ್ ಗಾಂಧಿ ದಕ್ಷಿಣ ಭಾರತದ ಸ್ಪರ್ಧೆಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ. ಯಾಕಂದ್ರೆ ಈ ಭಾಗದಿಂದ ಅಂದ್ರೆ ದಕ್ಷಿಣ ಭಾರತದಿಂದ ಅದರಲ್ಲೂ ಕೂಡ ವಯನಾಡಿನಿಂದ ರಾಹುಲ್ ಅವರು ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಈಗ ಈ ಭಾಗದ ಅಂದ್ರೆ ಎಲ್ಲಾ ಪಿಸಿಸಿ ಘಟಕಗಳಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಕೇರಳ ಕಾಂಗ್ರೆಸ್ ಕೂಡ ಈ ಬಗ್ಗೆ ಎಲ್ಲ ತಯಾರಿಯನ್ನ ಕೂಡ ನಡೆಸಿದೆ. ರಾಹುಲ್ ಗಾಂಧಿ ಕಚೇರಿ ಕೂಡ ಅವರಿಗೆ ಸೂಚನೆಯನ್ನ ನೀಡಿದೆ. ಇದ್ರ ಜೊತೆಗೆ ಟಿ ಸಿದ್ದಿಕ್ ಅವರು ಏನಿದ್ದಾರೆ ಅವರು ಕೂಡ ಈ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅದಾದ ಬಳಿಕ ತಮ್ಮ ಅಭ್ಯರ್ಥಿ ಸ್ಥಾನವನ್ನ ವಾಪಸ್ ಪಡಿತಾ ಇದೀನಿ, ನಾನು ಕಣಕ್ಕೆ ಇಳಿತಾ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆನಂದ್, ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ.